ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ತಮಿಳುನಾಡಿನಲ್ಲಿ ಮುಂದುವರೆದ ಸರ್ಕಾರ ರಚನೆಯ ಬಿಕ್ಕಟ್ಟು. ಇನ್ನು ಬಹುಮತ ಸಾಬೀತುಪಡಿಸಿದವರಿಗೆ ಸರ್ಕಾರ ರಚಿಸುವ ಅವಕಾಶವನ್ನ ನೀಡ್ತೀವಿ. ತಮ್ಮ ಶಾಸಕರ ಜೊತೆ ಡಿಎಂಕೆ ಎಐಡಿಎಂಕೆ ನಾಯಕರು ಸಭೆ. ಡಿಎಂಕೆ ಶಾಸಕರ ಜೊತೆ ಸಮಾಲೋಚನೆ ನಡೆಸಿದ ಎಂಕೆ ಸ್ಟಾಲಿನ್ ಮೇ 10ರವರೆಗೆ ಚೆನ್ನೈನಲ್ಲಿಯೇ ಇರಬೇಕೆಂದು ಶಾಸಕರಿಗೆ ಈಗಾಗಲೇ ಸೂಚನೆಯನ್ನ ನೀಡಿದ್ದಾರೆ. ತಮಿಳುನಾಡಿನಲ್ಲಿ ಮುಂದುವರಿದ ಸರ್ಕಾರ ರಚನೆಯ ಬಿಕ್ಕಟ್ಟು. ಬಹುಮತ ಸಾಬೀತುಪಡಿಸಿದವರಿಗೆ ಸರ್ಕಾರ ರಚಿಸುವ ಅವಕಾಶವನ್ನ ನೀಡಿದ್ದಾರೆ. ಇನ್ನು ತಮ್ಮ ಶಾಸಕರ ಜೊತೆ ಡಿಎಂಕೆ ಎಐಡಿಎಂಕೆ ನಾಯಕರು ಸಭೆಯನ್ನ ಮಾಡಿದ್ದಾರೆ. ಇನ್ನೊಂದು ಕಡೆ ಡಿಎಂಕೆ ಶಾಸಕರ ಜೊತೆ ಸಮಾಲೋಚನೆಯನ್ನ ನಡೆಸಿದ ಎಂಕೆ ಸ್ಟಾಲಿನ್ ಮೇ 10ರವರೆಗೆ ಚೆನ್ನೈನಲ್ಲಿಯೇ ಇರಬೇಕು ಅಂತ ಹೇಳಿ ಈಗಾಗಲೇ ಎಂಕೆ ಸ್ಟಾಲಿನ್ ಅವರು ಸೂಚನೆಯನ್ನ ನೀಡಿರುವಂಥದ್ದು. ಒಂದು ರೀತಿಯಾಗಿ ಸರ್ಕಾರ ರಚನೆ ಮಾಡೋದಕ್ಕೆ ಸಾಕಷ್ಟು ಬಿಕ್ಕಟ್ಟು ಕಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಬಹುಮತ ಸಾಬೀತು ಮಾಡಿದ್ರೆ ಮಾತ್ರ ನಾನು ಸರ್ಕಾರ ರಚನೆ ಮಾಡೋದಕ್ಕೆ ಕೊಡ್ತೀನಿ ಅಂತ ಹೇಳಿ ಒಂದ್ ಕಡೆ ರಾಜ್ಯಪಾಲರು ಅರ್ಲೇಕರ್ ಅವರು ಕೂಡ ಸೂಚನೆಯನ್ನ ನೀಡಿದ್ದಾರೆ. ಈಗ ನಮಗೆ ರಾಜ್ಯಪಾಲರು ಸರ್ಕಾರ ರಚನೆ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿ ವಿಜಯ್ ದಳಪತಿ ಅವರು ಈಗ ಸುಪ್ರೀಂ ಮೊರೆ ಹೋಗಿದ್ದಾರೆ. ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಜೊತೆ ಚರ್ಚೆ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಇಲ್ಲಿ ಮತ್ತೆ ಡಿಎಂಕೆ ಹಾಗೂ ಎಐಡಿಎಂಕೆ ಕೂಡಿ ಸರ್ಕಾರವನ್ನ ರಚನೆ ಮಾಡ್ತಾರಾ ಅನ್ನೋದು ಈಗ ಪ್ರಶ್ನೆ ಎದ್ದಿರುವಂಥದ್ದು. ಇನ್ನು ಒಂದ್ ಕಡೆ ಈಗಾಗಲೇ ಡಿಎಂಕೆ ಪಕ್ಷದ ನಾಯಕರು ಕೂಡ ಅವರ ಶಾಸಕರಿಗೆ ರೆಸಾರ್ಟ್ ರಾಜಕೀಯವನ್ನ ಮಾಡ್ತಾ ಇರುವಂಥದ್ದು. ಎಲ್ಲಿ ಹೊರಗೆ ಬರಬೇಡಿ ಅಂತ ಹೇಳಿ ಒಂದ್ ಕಡೆ ಎಂಕೆ ಸ್ಟಾಲಿನ್ ಅವರು ತಿಳಿಸಿದ್ದಾರೆ ಅವರ ಶಾಸಕರಿಗೆ. ಇನ್ನು ಬಹುಮತ ಸಾಬೀತುಪಡಿಸಿದ್ರೆ ಸರ್ಕಾರ ರಚಿಸುವ ಅವಕಾಶ ಮಾತ್ರ ಕಲ್ಪಿಸಿಕೊಡಲಾಗುವುದು ಅಂತ ಹೇಳಿ ಒಂದ್ ಕಡೆ ತಿಳಿಸಿದ್ದಾರೆ. ಆದರೆ ಈಗ ದಿನದಿನಕ್ಕೂ ಕೂಡ ರಣರೋಚಕ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ನಿನ್ನೆಯೂ ಕೂಡ ಸಿಪಿಐ ವಿಸಿಕೆ ಕೂಡ ನಾವು ವಿಜಯ್ ದಳಪತಿ ಅವರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ವಿಸಿಕೆ ಮುಖ್ಯಸ್ಥ ಅವರು ಕೂಡ ಹೇಳಿದ್ರು. ಆದರೆ ಇವತ್ತು ಮತ್ತೆ ಉಲ್ಟಾ ಹೊಡೆದಿದ್ದಾರೆ. ಈಗ ಜಸ್ಟ್ ಮಾತ್ರ ವಿಜಯ್ ಅವರಿಗೆ ಕಾಂಗ್ರೆಸ್ ಅವರ ಬೆಂಬಲ ಮಾತ್ರ ಇಲ್ಲಿ ಸಿಗ್ತಾ ಇದೆ. ಒಟ್ಟು 113 ಸ್ಥಾನಗಳನ್ನ ಕೂಡ ಪಡ್ಕೊಂಡಿದ್ದಾರೆ. ಇನ್ನು ಮ್ಯಾಜಿಕ್ ನಂಬರ್ಗೆ 6 ಸ್ಥಾನಗಳು ಮಾತ್ರ ಬೇಕಾಗಿರುವುದು. ಈ 6 ಸ್ಥಾನಗಳಿಗೋಸ್ಕರ ವಿಜಯ್ ದಳಪತಿ ಅವರು ಸಿಕ್ಕಾಪಟ್ಟೆ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಈ 6 ಸ್ಥಾನಗಳು 6 ಶಾಸಕರ ಬೆಂಬಲ ಸಿಕ್ಕಲ್ಲಿ ಮಾತ್ರ ವಿಜಯ್ ದಳಪತಿ ಅವರು ಸಿಎಂ ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಕಾದ್ ನೋಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಸಿಎಂ ಆಗ್ತಾರಾ ಇಲ್ವಾ ವಿಜಯ್ ದಳಪತಿ ಅವರು. ಇನ್ನೇನಾದರೂ ಎಐಡಿಎಂಕೆ ಡಿಎಂಕೆ ಸೇರಿ ಅವರು ಸರ್ಕಾರ ರಚನೆ ಮಾಡಬಹುದಾ